ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರೋ ಯುದ್ಧದ ಕರಿನೆರಳಿಂದಾಗಿ ದೇಶಾದ್ಯಂತ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಹೆಚ್ಚಳವಾಗಿರುವಂಥದ್ದು. ಏನು 2 ದಿನಗಳ ಹಿಂದೆ ಅಷ್ಟೇ ಚಿನ್ನದ ಬೆಲೆ ಏರಿತ್ತು. ಈಗ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ದೇಶಾದ್ಯಂತ ಜನರು ಕಂಗೆಟ್ಟಿದ್ದಾರೆ ಅಂತ ಹೇಳ್ಬೋದು. ನಾವೀಗ ಸದ್ಯ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿರುವ ಆ ಪೆಟ್ರೋಲ್ ಬಂಕ್ನಲ್ಲಿದ್ದೇವೆ. ನೋಡ್ತಾ ಇರ್ಬೋದು ಜನಗಳು ಏನೋ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಿದ್ದಂತೆ ಬರ್ತಾ ಇದ್ದಾರೆ, ಅಂದರೆ ಪೆಟ್ರೋಲ್ ಹಾಕ್ಸೋಳಕ್ಕೆ ನೋಡ್ತಿದ್ದಾರೆ. ಮತ್ತು ಯಾವಾಗ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಆತಂಕದಲ್ಲಿ ಕೂಡ ಜನರಿದ್ದಾರೆ. ಏನೋ ಯುದ್ಧ ಆರಂಭವಾದಾಗಿನಿಂದ ದಿನೇ ದಿನೇ ಸಾಕಷ್ಟು ದಿನಬಳಕೆ ವಸ್ತುಗಳ ದರ ಹೆಚ್ಚಾಗ್ತಾನೇ ಇತ್ತು. ಈಗ ಪೆಟ್ರೋಲ್ ದರ ಕೂಡ ಹೆಚ್ಚಾಗಿದ್ದು 107 ರೂಪಾಯಿ 8 ಪೈಸೆ ಆಗಿದೆ ಅಂತ ಹೇಳ್ಬೋದು. ಇದರಿಂದಾಗಿ ಜನರು ಸಾಕಷ್ಟು ತೊಂದರೆಗೊಳಗಾಗಿದ್ದಾರೆ. ಏನೋ ಪಂಚರಾಜ್ಯ ಚುನಾವಣೆ ಇದ್ದಾಗಲೇ ಹೇಳ್ತಾ ಇದ್ರು ವಿರೋಧ ಪಕ್ಷದವರು, ಇನ್ನೇನು ಕೆಲವೇ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುತ್ತೆ ಅಂತ. ಆದರೆ ಏನು ಮಾಡಿದ್ದಿಲ್ಲ, ಚುನಾವಣೆ ಹಿನ್ನೆಲೆಯಲ್ಲಿ ಮಾಡಿದ್ದಿಲ್ಲ. ಈಗ ಚುನಾವಣೆ ಫಲಿತಾಂಶ ಬರ್ತಿದ್ದಂತೆ ಕೇಂದ್ರ ಸರ್ಕಾರ ಈಗ ಏನು ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನು ಹೆಚ್ಚಳ ಮಾಡಿದೆ ಅಂತ ಹೇಳ್ಬೋದು. ನಾವಿಲ್ಲಿ ಮಾತಾಡ್ಸ್ತಾ ಹೋಗೋಣ ಜನಗಳನ್ನ, ಏನು ಹೇಳ್ತಾರೆ ಪೆಟ್ರೋಲ್ ದರ ಹೆಚ್ಚಳ. ಸರ್, ಈಗ ಪೆಟ್ರೋಲ್ ರೇಟ್ ಹೆಚ್ಚಾಗದ, ಏನು ತಕ್ಲೀಫ್ ಆಗುತ್ತೆ ಹೆಂಗೆ ಸರ್? ಈಗ ತಕ್ಲೀಫ್ ಆಗತ್ತೆ ಸರ್. ಹೌದು, ಒಮ್ಮೆ 4 ರೂಪಾಯಿ ಹೆಚ್ಚು ಆಗ್ತಿದ್ದಿಲ್ಲ, 1 ರೂಪಾಯಿ 2 ರೂಪಾಯಿ ಆಗಿತ್ತು. ಹೆಂಗೆ ಪ್ರಾಬ್ಲಮ್ ಭಾಳ ಆಗ್ತಾ? ಹೆಂಗೆ ಭಾಳ ಪ್ರಾಬ್ಲಮ್ ಆತ್ರಿ. ಪೆಟ್ರೋಲ್ ಬೀಸ್ಕೊಂಡ್ರಿ ಹೆಚ್ಚಿ. ಅಲ್ಲ, ಈಗ ಎಲ್ಲ ದಿನಬಳಕೆನೂ ವಸ್ತುನೂ ಹೆಚ್ಚಾದ್ರೆ ಜೀವನ ಹೆಂಗೆ ಮಾಡೋದು ಸಾರ್ವಜನಿಕರು? ಏನು ಮಾಡ್ಬೇಕು ಹಿಂಗಾದ್ರೆ ಅಂತ? ಅದೇ ಹೇಳಕ್ಕಾಗ್ಲತ್ತಿಲ್ಲ ಅಂತ ಹೇಳ್ತಿಲ್ಲ, ಹಂಗೆ ಬದುಕ್ಲಾತಿದ್ದೆ. ಸಂಬಳ ಕಡಿಮೆ ಇರುತ್ತೆ, ಖರ್ಚು ಭಾಳ ಆಗುತ್ತೆ. ಭಾಳ ಆಗತ್ತೆ ರೀ. ಹಿಂಗಾದ್ರೆ ಸರಿ. ಇದಿಷ್ಟು ಇಲ್ಲಿನ ವಾಹನ ಸವಾರರ ಮಾತಾಗಿತ್ತು. ಅದೇ ರೀತಿ ಇಲ್ಲಿ ಇದ್ದಾರೆ ಜನರನ್ನ ಮಾತಾಡಿಸ್ತೀನಿ ಯಾವ ರೀತಿ ತೊಂದರೆ ಆಗ್ತಿದೆ ಅಂತ. ಹಿರಿಯರ ಈಗ ಹೆಂಗೆ ಪೆಟ್ರೋಲ್ ರೇಟ್ ಭಾಳ ಹೆಚ್ಚಾಗ್ಯದ, ಡೀಸೆಲ್ ಪೆಟ್ರೋಲ್ ಹೆಂಗೆ ಪ್ರಾಬ್ಲಮ್ ಆಗ್ತದ ಹೆಂಗೀಗ? ಇಲ್ಲ ಸರ್, ಸುಖನ ಸಿಗ್ಲತ್ತ. ತೊಂದರೆ ಇಲ್ಲ, ರೇಟ್ ಹೆಚ್ಚಾದ್ರೆ ಪ್ರಾಬ್ಲಮ್ ಇಲ್ಲ ನಿಮ್ಗೆ? ಇಲ್ಲ ಸರ್, ಏನಿಲ್ಲ, ಕೊಡ್ತೀರಿ 107 ರೂಪಾಯಿ ಆದ್ರೆ ಕೊಡ್ತೀರಿ. ದೇಶಕ್ಕಾಗಿ ರೊಕ್ಕ ಕೊಡ್ತೀವಿ, ರೆಡಿ ಇದೀವಿ. ಈಗ ಕೊಡ್ಬೇಕು, ಎಲ್ಲರೂ ಸರಿ ಕೊಡ್ಬೇಕಾಗ್ತದ. ಕೊಡ್ಬೇಕಾಗತ್ತ. ಕೊಡೋ ಹೊತ್ತಾಗ ನಾವು ಒಬ್ಬ ಕೊಡೋದ್ರೆ ಮತ್ತೊಬ್ಬ ಕೊಡ್ತಾನೆ ಇಲ್ಲ ಸರ್. ಕೊಡ್ಬೇಕು, ಒಟ್ಟು ಹೆಂಗಿರ್ಲಿ ಹಾಕ್ಸೋಬೇಕಂತ. ಏನು ಮಾಡ್ಬೇಕು, ಮಜ್ಬೂರಿ. ಇದಿಷ್ಟು ಇಲ್ಲಿನ ಜನರ ಮಾತಾಗಿತ್ತು. ಏನು ಒಬ್ಬರು ವಾಹನ ಸವಾರರು ತೊಂದರೆ ಆಗ್ತದೆ ಅಂದರೆ ಇನ್ನೊಬ್ರು ದೇಶಕ್ಕಾಗಿ ನಾವು 4 ರೂಪಾಯಿ ಕೊಡೋಕೇನು ಕೊಡ್ತೀವಿ, ಹಣ ಕೊಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ಏನು ಸಾರ್ವಜನಿಕ ಇದರಿಂದ ತೊಂದರೆ ಆಗೋದಂತೂ ನಿಜ. ಯಾಕಂದರೆ ದಿನಬಳಕೆ ವಸ್ತುಗಳು ಜಾಸ್ತಿನೇ ಆಗ್ತಾ ಇದೆ, ಖರ್ಚು ಜಾಸ್ತಿ ಆಗ್ತಿದೆ. ಸಾರ್ವಜನಿಕರು ಏನು ಮೊನ್ನೆ ಕೆಲವೊಂದು 4 ದಿನಗಳ ಹಿಂದೆ ಅಷ್ಟೇ ಪ್ರಧಾನಿಯವರು ಹೇಳಿಕೆ ಕೊಟ್ಟಿದ್ದರು, ಏನು ಟ್ರಾವೆಲಿಂಗ್ನ ಕಡಿಮೆ ಮಾಡಿ, ಖರ್ಚನ್ನು ಕಡಿಮೆ ಮಾಡಿ ಅಂತಿದ್ರು. ಈಗ ಅದರ ಎಫೆಕ್ಟ್ ನಮಗೆ ಕಾಣಿಸ್ತಾ ಹೋಗ್ತಾ ಇದೆ. ಇದೇನು ಫಸ್ಟ್ ಅಂತ ಹೇಳ್ಬೋದು. ಇನ್ನು ಯಾವ ರೀತಿ ಎಲ್ಲ ವಸ್ತುಗಳ ಬೆಲೆ ಹೆಚ್ಚಿಗೆ ಆಗ್ತದೆ, ಎಷ್ಟರ ಮಟ್ಟಿಗೆ ಇದರ ಬಿಸಿ ಜನರಿಗೆ ತಟ್ಟುತ್ತೆ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಚನ್ನಕೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.